ಅಲ್ಲಿ ನಿನ್ನಿಂದೆ ಒಂದು ಗೊನೆ ಐತೆ ನೋಡು. ಅಲ್ಲೊಂದೈತೆ ಇಲ್ಲೊಂದೈತೆ. ಒಂದು ಕಡೆಲಿಂದ ಬರೋಣ. ಇದು ಉಂಡೆ ಬರ್ತೈತೆ ಹಿಂಗೆ ಗಟ್ಟಿ ಐತೆ ನೋಡ್ರಿ. ಹಿಂಗೆ ತೋಟದಾಗ ಹಸಿನೇ ನಡಿ ಬಿರಿನ ಹೋಗ್ಬೋದು. ಅದು ಉಂಡೆ. ಇದು ಚೂರು ಮನೆಗೆ ಸ್ವಲ್ಪ ಮತ್ತೇನಾದರೂ ಹಬ್ಬ ಏನಾದರೂ ಫಂಕ್ಷನ್ ಮಾಡ್ದಾಗ ಬೇಕಾಗುತ್ತೆ ಅಂತ ಚೂರು ಹಾಕ್ಸಿದ್ದೀವಿ. ಹುಷಾರು, ಆಮೇಲೆ ತಲೆ ಮೇಲೆ ಬಿದ್ದತ್ತು. ನೀಟಾಗಿ ಕುಟ್ಕ. ಓಕೆ. ಏಯ್ ಕೊತ್ತು ಥರ ಆಡ್ತೀಯ, ನಡಿ ಸುಮ್ಮನೆ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜೆ ಸ್ವಲ್ಪ ಕೆಲಸ ಐತಿ ಅಂತ ಇಲ್ಲಿ ತೋಟದ ಹತ್ರ ಬರ್ತಾ ಇದ್ದೀವಿ. ಏನು ಕೆಲಸ ಮೇಡಮ್? ಅಡಿಕೆಕಾಯಿ ಆಯೋಕ್ಕೆ. ಅಡಿಕೆಕಾಯಿ ಆಯಬೇಕು ಅಂದರೆ ಅಡಿಕೆಕಾಯಿ ಕೀಳಿಸಿದ್ವಿ. ಅಂದರೆ ನಮ್ಮದು ಕೊಯ್ಲು ಆಗೋಯ್ತು, ಲಾಸ್ಟ್ ಕೊಯ್ಲು. ಇದು ಬಂದುಬಿಟ್ಟು ಸುಮ್ಮನೆ ಸ್ವಲ್ಪ ಚೂರು ಹಾಕ್ಕೊಳೋದಕ್ಕೆ ಮನೆಗೆ. ಕಾಣಿಸ್ತಾ ಇಲ್ಲಿ ಅಂತ ಗೊನೆ ನೋಡ್ರಿ, ಇಲ್ಲೈತೆ ಗೊನೆ. ಅಂದರೆ ಇದೆಲ್ಲ ಉಂಡೆ ಹಾಕೋದಕ್ಕಲ್ಲ, ಚೂರು ಹಾಕೋದಕ್ಕೆ ಎಳೆದು ಸ್ವಲ್ಪ ನೋಡ್ರಿ. ಉಂಡೆ ಹಾಕೋದಕ್ಕಂದ್ರೆ ಹಿಂಗೆ ಉಗುರು ಒಳಗೆ ಹೋಗಬಾರ್ದು, ಇದು ಚೂರು ಹಾಕೋದು. ಅಲ್ಲ, ಇದು ಗೊನೆ ಎಲ್ಲ ಬಿಡಿಸ್ಕೊಂಬದ ಅಥವಾ ಹಂಗೆ ಚೀಲು ತುಂಬ್ಕೊಂಡೋಗದ? ಚೀಲಕ್ಕೆ ತುಂಬ್ಕೊಂಡೋಗಿ ಮಂತಕ್ಕೆ ಪಡ್ಕೊಳ್ಳೋಣ. ಅದು ಇನ್ನೀಗ ಜಾಸ್ತಿ ಇಲ್ವಲ್ಲ, ಇಲ್ಲೇ ಬಿಡಿಸ್ಕೊಂಡೋಗೋಣ. ಹಂಗೆ ಮಾಡ ಅಷ್ಟೇ. ಗೊನೆನೇ ಎಲ್ಲ ಬಿಡಿಸು ಅಷ್ಟೇ. ಹಂಗೆ ಆರಿಸ್ಕೊಂಡು ಇದನ್ನೆಲ್ಲ ಏನಕ್ಕೆ ಮಂತಕ್ಕೆ ತಗೊಂಡೋಗೋದು? ಅಲ್ಲಿ ನಿನ್ನಿಂದೆ ಒಂದು ಗೊನೆ ಐತೆ ನೋಡು. ಅಲ್ಲೊಂದೈತೆ ಇಲ್ಲೊಂದೈತೆ. ಒಂದು ಕಡೆಲಿಂದ ಬರೋಣ. ಓಕೆ. ಚೀಲಕ್ಕೆ ಹಾಕ್ಬಿಡ್ತೀನಿ. ನಾನು ಇಟ್ಕೊಳ್ತೀನಿ ಚೀಲ. ಎಲ್ಲ ಅಡಿಕೆ ಆಲೆ ಆಗ್ಬಿಟ್ಟೈತಿ. ಅದು ಬೇಸ ಅಡಿಕೆ ಹಾಕಿ, ಸುಲ್ದಿರ ಅಡಿಕೆ ಹಾಕಿ. ಎಲ್ಲ ಅಡಿಕೆ ಆಲೆ ಆಗ್ಬಿಟ್ಟೈತಿ. ಚೀಲ ಎಲ್ಲ ಇಲ್ಲ ಐತಿ. ಇಲ್ಲೊಂದು ಐತೆ ನೋಡಿ, ಅಲ್ಲಿ ಇಲ್ಲೊಂದೈತೆ, ಆಗ ಅಲ್ಲೊಂದೈತೆ. ಇದು ಹಾಕೊಂಡು ಹೋಗಿ ಹಂಗೆ ಏಕ ಒಂದು ಸಾಲಾಗಷ್ಟೇ. ನೋಡಿದ ಅಡಿಕೆಕಾಯಿ ಆ ಅಡಿಕೆಕಾಯಿಗಿಂತ ದಪ್ಪ ಆಯ್ತು ಸ್ವಲ್ಪ. ಅದಕ್ಕಿಂತ ಸೈಜ್ ದಪ್ಪ. ಇದು ಸ್ವಲ್ಪ ಉಂಡೆಗೆ ಬರುತ್ತೆ ಅನ್ಸುತ್ತೆ, ಎಳೆದು ಎಲ್ಲ ಅನಿಸ್ತೈತೆ. ನಾನು ನೋಡ್ತೀನಿ ಕಡ್ದು. ಇದು ಉಂಡೆಗೆ ಬರ್ತೈತೆ, ಹಿಂಗೆ ಗಟ್ಟಿ ಐತೆ ನೋಡ್ರಿ. ಉಂಡೆಗೆ ಬರ್ತೈತೆ ಅಂದರೆ ಇವಾಗ ಅಡಿಕೆ ಕೊಯ್ಬೇಕಾದ್ರೆ ಕೆಲವೊಂದು ಡೌಟ್ ಇದ್ರೆ ಇದೇ ಥರನೇ ಹಿಂಗೆ ಇಟ್ಕೊಬಿಟ್ಟು ಒಂದು ಕಾಯಿನ ಹಿಂಗೆ ಕಡಿಯೋದು ನಾವು. ಹಿಂಗೆ ಕಡ್ದು ಹಿಂಗೆ ಸಿಪ್ಪೆ ಬರ್ತೈತೆ, ಬಿಡಿಸ್ಬಿಟ್ಟು ನೋಡಿ ಗೊತ್ತಾಗ್ತದೆ ಅದು ಎಳೆದೈತೆ ಹೆಂಗೆ ಅಂತ. ಹಿಂಗೆ ಉಗುರು ಆದರೆ ಜಾಸ್ತಿ ಎಳೆದು ಅಂತ. ಈ ಥರ ಬಂದರೆ ಇದು ಉಂಡೆಗೆ ಬರ್ತೈತೆ ಅಂತ. ಅವಾಗೆಲ್ಲ ಬಾಯಲ್ಲ ಒಂಥರ. ಗೊನೆ ಎತ್ತಿ ತಕ್ಕಬಿಟ್ಟು ಆಯ್ಕಾ, ಅಲ್ಲೆಲ್ಲ ಸಾದ್ರೆ ಇರ್ತದೆ, ಹುಷಾರು. ಇದ್ರಾಗ ನೋಡಿ, ಈ ಗೊನೆ ಕಾಯೇ ಇಲ್ಲ. ಇಲ್ಲಿ ಕೆಂಜ್ಗ ಯಪ್ಪ, ಕೊಡ್ವಿ ಆಯ್ಕಂತ ಇದ್ದೀನಿ ಅವಾಗಿಂದಲೂ. ಕೆಂಗಟ್ರೆ ಅದು ಎಷ್ಟು ಕಚ್ಚಿದ್ವು. ಬರೀ ಕೆಂಜ್ಗಾನೇ ಐತಿ ಜಾಸ್ತಿ. ಕರ್ಕ ಬಂದ ಜಾಣೇನಾ? ಮಂತಗಳು ಓದ್ಕ. ನಾಳೆ ಟೆಸ್ಟ್ ಅಂತ ಅವ್ಳಿಗೆ. ನಾಳೆಯಿಂದಲೇ. ಇದು FA4 ಟೆಸ್ಟ್. ಅದಕ್ಕೆ ಓದ್ಕೊಳಮ್ಮ, ಕೂತ್ಕೊಂಡು ನೀನೇನು ಬರಬೇಡ ತೋಟದಕ್ಕೆ ಅಂತ ಹೇಳಿ. ತಕ್ಕೊಡ್ತೀನಿ ಬಾ, ನಾನು ಅಲ್ಲೆಲ್ಲ ಹೋಗ್ಬೇಡ. ಚಪ್ಪಲಿ ಬೇರೆ ಹಾಕೋ ಬಂದಿಲ್ಲ ನೀನು. ಎಲ್ಲ ತೋಟ ಕ್ಲೀನ್ ಮಾಡೈತಲ್ಲ, ಇನ್ನೇನು ಚಪ್ಪಲಿ ಅಂತ ಬಂದೆ. ಚಪ್ಪಲಿ ಏನು ಬೇಕಾಗಿಲ್ಲ, ಕೆಂಜ್ಗುದ್ದೆ ಕಾಟ ಜಾಸ್ತಿ. ಅದನ್ನು ಕೆಂಗಟ್ರೆ ಅಂತಾರೆ, ಕೆಂಜಿಗ ಅಂತ ನಾವಂತೀವಿ, ಕೆಲವು ಕಡೆ ಕೆಂಗಟ್ರೆ ಅಂತಾರೆ. ಈ ಮಲೆನಾಡು ಕಡೆನೋ ಏನೋ, ನಾನು ಅದು ಮೂವಿಲಿ ನೋಡಿದ್ದೀನಿ, ಯಾವುದೋ ರಮೇಶ್ ಅರವಿಂದ್ ಮೂವಿಲಿ ಅದನ್ನು ಚಟ್ನಿ ಮಾಡ್ತಾರೆ ಕೆಂಗಟ್ರೆ. ನಿಜ, ಕೆಂಗಟ್ರೆ ಎಲ್ಲ ಗೂಡನ್ನ ಕಿತ್ಕೊಬಂದು ಚಟ್ನಿ ಮಾಡಿ ತಿಂತಾರೆ ಅದನ್ನು. ನಂಗೆ ಗೊತ್ತಿಲ್ಲಪ್ಪ, ನಾನು ಇವತ್ತೇ ಕೇಳ್ತಾ ಇರೋದು. ಯಾವುದೋ ಒಂದು ಮೂವಿಲಿ ಆಯ್ತು, ತೋರಿಸ್ತೀನಿ ನಿಮಗೆ. ಮೋಸ್ಟ್ಲಿ ಕುಶಲವೇ ಕ್ಷೇಮವೇ ಏನೋ ಯಾವುದೋ ಮೂವಿ. ಇಲ್ಲ ರಿಯಲ್ ಆಗಿ ಮಾಡ್ತಾರಂತೆ ಕೆಂಗಟ್ರೆನ. ಎಲ್ಲ ಗೂಡ ಕಿತ್ಕೊಬಂದು ಅದನ್ನ ಹಾಕ್ಬಿಟ್ಟು ಮಾಡ್ತಾರಂತೆ. ಅದನ್ನೆಲ್ಲ ಚಟ್ನಿ ಥರ ಏನೋ ಅರ್ದು ಮಾಡ್ತಾರಂತಮ್ಮ. ಒಬ್ಬೊಬ್ರ ಕಡೆ ಒಂದೊಂದು ಥರ ಆಹಾರ ತಿಂತಾರೆ. ನಮ್ಮ ಕಡೆ ನಾವೇನೇನು ತಿಂತೀವಲ್ಲ ಹಂಗೆ.
ನೋಡು ಈ ಅಡಿಕೆಕಾಯಿ ಎಷ್ಟು ತಪ್ಪನಾಗೈತೆ. ಹಿಂಗಿರ್ಬೇಕು ಅಡಿಕೆಕಾಯಿ. ಹ್ಞೂ ಚೆನ್ನಾಗೈತೆ ಇದು. ಈ ಗೊನೆಗೆ ಸಕ್ಕತ್ತಾಯ್ತಪ್ಪ. ಹ್ಞೂ ಚೆನ್ನಾಗಿ ದಪ್ಪ ದಪ್ಪನ ಕಾಯಿ. ಹಿಂಗಿದ್ರೆ ತೂಕನೂ ಬರ್ತೈತೆ ಅಡಿಕೆ ಈ ಥರ ಇದ್ರೆ. ಹಿಂಗಿದ್ರೆ ತೂಕನೂ ಬರ್ತೈತೆ, ಹ್ಞೂ ಚೆನ್ನಾಗಿರ್ತೈತೆ. ಇಲ್ಲೆಲ್ಲ ಒಂದು ನೋಡಿದೆ. ನಿನ್ನ ಕಾಲು ಹತ್ರನೇ ಐತೆ ನೋಡು ಅಲ್ಲಿ. ಆಯಿತಾ ಮೇಡಮ್ ಎಲ್ಲ ಆಯ್ತಿದ್ದು? ಆಯಿತು. ಅಂದರೆ ಅದು ನಾವು ಏನು ಹೇಳ್ಬೇಕದು ಲಾಸ್ಟ್ ಕೊಯ್ಲು ಅಂತ ಹೇಳಿದ್ನಲ್ಲ ಅವಾಗಲೇ. ಲಾಸ್ಟ್ ಕೊಯ್ಲು ಅಂದರೆ ಕೊನೆ ಕೊಯ್ಲು, ದೊಡ್ಡ ಕೊಯ್ಲು ಅದೆಲ್ಲ ಕೊಯ್ದು ಹಾಕಿದ್ವಿ. ಇದು ಒಂದು ತುಂಬ ಎಳೆದು ಗೊನೆಗಳಿದ್ವು, ಒಂದು 5-6 ಸ್ವಲ್ಪ. ಅದನ್ನು ಮನೆಗೆ ಇದನ್ನ ಹಾಕೋಣ, ಚೂರಿಗೆ ಅಡಿಕೆಗೆ ಮನೆಗೆ ಬಳಸೋದಕ್ಕೆ ಚೂರಿಗೆ ಅಡಿಕೆಗೆ ಹಾಕೋಣ ಅಂತ ಬಿಟ್ಕೊಂಡಿದ್ವಿ. ಇವತ್ತು ಕೊಯ್ಯೋದಕ್ಕೆ ಬಂದಿದ್ದರು, ಕೊಯ್ದು ಕೊಟ್ಟರು. ನಾನು ಹೊತ್ಕೊಂಡು ಹೋಗ್ತೀನಿ ಚೀಲ. ಹ್ಞೂ, ಅದು ನಾವು ಒಂದು 5-6 ಗೊನೆ ಅಂದ್ಕೊಂಡಿದ್ವಿ, ಆದರೆ ಅದು ಒಂದು 10 ಗೊನೆ ಮೇಲಿತ್ತು. 10 ಗೊನೆ ಇರಲಿಲ್ಲ. ಇತ್ತಾ? ಹಾಂ, ಅವಿದ್ವು. ಈಗ ಚೀಲ ಹೊತ್ಕೊಂಡು ಹೋಗ್ಬೇಕು. ನಾನು ಹೊತ್ಕೊಂಡು ಹೋಗ್ತೀನಿ ಚೀಲ. ಆಗಲ್ವಾ? ನೋಡ್ತೀನಿ ಭಾರ ಆಯ್ತಿದ್ದು ಅಡಿಕೆ, ಹಸಿ ಅಡಿಕೆ ಭಾರ ಆಯ್ತಿದ್ದು. ಬರ್ಸ್ಲಾ? ಬರ್ಸುವಾಗಲ್ಲ. ಎಗ್ಲು ಮೇಕೆ ಇಕ್ಕೊಂಡಿದ್ಯಾ? ತಲೆ ಮೇಲೆ ಕೊತ್ಕ ಎಗ್ಲ ಮೇಲೆ ತಲೆ ಮೇಲೆ ಇಕ್ಕೊಳಕ್ಕಾಗಲ್ಲ. ಹಂಗೆ ಭಾರ ತಲೆ ಚುಚ್ತೈತಲ್ಲ. ಹ್ಞೂ, ತಲೆಗೆ ಹತ್ತು ಸಿಗತ್ತಂದಿಲ್ಲ, ತಲೆ ಮೇಲೆ ಇಟ್ಕೊಂಡು ಚುಚ್ತೈತೆ. ಅದಕ್ಕೆ ಎಗ್ಲ ಮೇಲೆ ಇಟ್ಕೊಂಡು ಹೋಗ್ಬೇಕು. ಸರಿ ನಡಿಯಪ್ಪ. ಹಿಂಗೆ ತೋಟದಾಗ ಹಸಿನೇ ನಡಿ, ಬಿರಿನ ಹೋಗ್ಬೋದು. ಇದು ಮಾರನೇ ದಿನ ಮಧ್ಯಾಹ್ನ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿರಿ, ಇಲ್ಲೆಲ್ಲ ಚೂರು ಹಾಕಿದ್ದಾರೆ. ಅಡಿಕೆ ಸುಲಿಯವ್ರು ಬಂದಿದ್ದರು. ಇದು ಮನೆಗೆ ಸ್ವಲ್ಪ, ಮತ್ತು ನಮ್ಮ ಅಜ್ಜಿ ಸ್ವಲ್ಪ ಕೇಳಿದರು, ಅವ್ರಿಗೆ ಸ್ವಲ್ಪ ಅಡಿಕೆ ಕೊಡಬೇಕು, ಚೂರು ಹಾಕೋರೆ. ಮತ್ತು ಇಲ್ಲಿ ಟಬ್ಬಲ್ಲಿ ಒಂದು ಸ್ವಲ್ಪ ಉಂಡೆ ಇದ್ದಾವೆ ನೋಡಿರಿ, ಅದು ಸೈಡ್ಗೆ ಇಟ್ಟವ್ರು. ಅಂದರೆ ಅಡಿಕೆ ಸುಲಿಯವರು ಈ ಥರ ಮಾಡಿದ್ದಾರೆ. ಅಂದರೆ ಮೆದುವು ಇರುತ್ತಲ್ಲ, ಚೂರ್ಗೆ ಬರೋ ಅಂಥ ಚೂರು ಹಾಕ್ಬಿಟ್ಟು ಉಂಡೆ ಬರೋ ಅಂಥದ್ದು ಉಂಡೆಗೆ ಸಪ್ರೇಟ್ ತೆಗೆದಿಟ್ಟವ್ರೆ. ಈ ಉಂಡೆ ಬರುತ್ತಲ್ಲ ಅಂಥ ಅಡಿಕೆನಲ್ಲಿ ಚೂರು ಹಾಕಿದ್ರೆ ಅಡಿಕೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಅಡಿಕೆ ಸುಲಿಯವರು ಈ ಥರ ಮಾಡವ್ರೆ. ಇಲ್ಲೆಲ್ಲ ಅಡಿಕೆ ಸಿಪ್ಪೆ ತುಂಬಿಕ್ಕಿದ್ದೀವಿ. ಆಮೇಲೆ ಇಲ್ಲಿ ಅದೇ ಅಡಿಕೆ ಯಾವಾಗಲೂ ನೋಡಿದ್ರಲ್ಲ, ಅದು ಉಂಡೆ. ಇದು ಚೂರು ಮನೆಗೆ ಸ್ವಲ್ಪ, ಮತ್ತೇನಾದರೂ ಹಬ್ಬ ಏನಾದರೂ ಫಂಕ್ಷನ್ ಮಾಡ್ದಾಗ ಬೇಕಾಗುತ್ತೆ ಅಂತ ಚೂರು ಹಾಕ್ಸಿದ್ದೀವಿ. ಈಗ ಮತ್ತೆ ಆಮೇಲೆ ತೋಟದ ಹತ್ರ ಹೋಗಬೇಕು. ಏನಕ್ಕೆ ಮೇಡಮ್ ತೋಟದ ಹತ್ರ ಹೋಗೋದು? ಎಳ್ಳಿಕಾಯಿ ಕಿತ್ಕೊಬರಕ್ಕೆ. ಹೌದಾ? ನಾನು ಈ ಮೂಟೆ ಹೊತ್ಕೊತೀನಿ ಹಂಗೆ, ಏನಕ್ಕೆ? ಅಲ್ಲಿ ತಿಪ್ಪೆಗೆ ಹಾಕ್ಬಿಡೋಣ. ಸಿಪ್ಪೆ ದಿನ್ನೇ ಹಂಗೂ ಹೊತ್ಕೊಂಡೋಗ್ಬೇಕಲ್ಲ. ಸರಿ, ಹೊತ್ಕ. ಬನ್ನಿ. ಅಡಿಕೆ ಸಿಪ್ಪೆನು ಭಾರ ಇರ್ತೈತೆ, ಅಂದರೆ ಜಾಸ್ತಿ ಭಾರ ಇರಲ್ಲ. ಒಳಗಡೆ ಉಂಡೆ ತೆಗ್ದಾಕಿರ್ತಾರಲ್ಲ, ಭಾರ ಇರಲ್ಲ ಅದ್ರ. ಅವಲೇ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವಾ? ಬಿಸಿಲು ನೋಡಿ ಹೆಂಗೈತೆ. ಯಾವ ಬೇಸಿಗೆ ನಮ್ಮ? ಹಾಂ, ಯಾವ ಬೇಸಿಗೆ? ಬಿಸಿಲು ನೋಡಿ ಹೆಂಗೈತೆ ಗೊತ್ತಾಗ್ತೈತೆ ನಿಂಗೆ. ತಣ್ಣಗೆ ಗಾಳಿ ಬಿಸ್ತೈತಲ್ಲ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಹಳೆ ಮನೆಗಿದ್ರೆ ಗೊತ್ತಾಗ್ಬಿಡ. ಹಳೆ ಮನೆಗೆ ಇದ್ದಿದ್ರೆ ಗೊತ್ತಾಗಿರೋದು. ಅಂತ ಇಲ್ಲಿ ಬೈಲ್ ಮನೆ, ಸೆಕೆ ಆಗಲ್ಲ, ಗಾಳಿ ಬಿಸ್ತೈತೆ. ಹಾಂ, ಅಡಿಕೆ ಕೊನೆ ಬಡ್ದಿರೋದು, ಮತ್ತು ಅಡಿಕೆ ಸಿಪ್ಪೆ ಎಲ್ಲ ಇಲ್ಲ ಹಾಕಿದ್ದೀವಿ. ಇದ್ರ ಮೇಲೆ ಮಣ್ಣು, ಇದ್ರ ಮೇಲೆಲ್ಲ ಮಣ್ಣು ಸಗಣಿ ಏನಾದರೂ ಹಾಕಿದ್ರೆ ಅದು ಗೊಬ್ಬರ ಆಗುತ್ತೆ. ಮುಂದೆ ಅರ್ಜೆಂಟ್ಗಂತೂ ಕೊಳೆಯಲ್ಲ, ನಿಧಾನಕ್ಕೆ ಕೊಳೆದು ಗೊಬ್ಬರ ಆಗ್ತೈತೆ ಅಷ್ಟೇ. ಈಗ ಎಲ್ಲಿಕಾಯಿ ಕೀಳ್ಬೇಕು. ತಂದಿದ್ಯಾ? ಕೊಡು. ಹುಷಾರಾಗಿ ಬರಬೇಕು. ಏನು ನೋಡ್ತಿದ್ದೀರಾ ಮೇಡಮ್? ಇಲ್ಲೊಂದು ಕರ್ಬೇವಿನ ಗಿಡ ಇತ್ತು, ಹೆಬ್ಬಾಕ್ಬಿಟ್ಟವ್ರ ಮನೆ ಎಲ್ಲ. ತೋಟ ಹಚ್ಚಿ ಕಟ್ ಮಾಡ್ಬೇಕಾರೆ ಸಣ್ಣ ಚೆನ್ನಾಗಿತ್ತು, ತಗೊಂಡೋಗ್ತು ನಮ್ಮ ಅಂತಗೆ ಇಕ್ಬೋದಿತ್ತು. ಅಲ್ಲೊಂದು ಇತ್ತಲ್ಲ, ಅದೇನಾಯ್ತು? ಅದು ಎಲ್ಲ ಹೆಬ್ಬಾಕ್ಬಿಟ್ಟವ್ರಿ. ಚೆನ್ನಾಗಿತ್ತು ಅದು ಗಮ್ಮನ್ನದು ಕರ್ಬೇವು. ಈಗ ಎಳ್ಳಿಕಾಯಿ ಕೀಳಬೇಕು. ಬಿಸಿಲು. ಹೌದಾ? ಇಲ್ಲೆಲ್ಲ ಒಂದು ಇಲ್ಲ ಐತೆ ಕಡ್ಡಿ, ಅದನ್ನೇ ಹುಡುಕ್ತಾ ಇದ್ದೀನಿ ಒಂದಿಂದ. ಕುಟ್ಕ ಕಲ್ಲೇ ಇಲ್ಲ ಎಲ್ಲೂ. ಒಂದು ಒಂದು ಕಲ್ಲು.
ಎಲ್ಲ ಕಿತ್ತಾಕ್ಬೇಕಾ ಇರೋವೆಲ್ಲ ಹ್ಞೂ ಕಿತ್ತಾಕು. ಅಷ್ಟೊಂದು ಉಪ್ಪಿನಕಾಯಿ ಹಾಕ್ತಾರಮ್ಮ. ಇನ್ನೆಷ್ಟೋ ಒಂದು 10-12 ಅಷ್ಟೇ ತಾನೆ. ಎಲ್ಲಾಡ್ತೈತಿ ಬೇರೆ ಬಿದೋಗ್ತದೆ. ಹುಷಾರು, ಆಮೇಲೆ ತಲೆ ಮೇಲೆ ಬಿದ್ದತ್ತು. ನೀಟಾಗಿ ಕುಟ್ಕ. ಕಲ್ಲು ಅಲ್ಲ, ಆ ಮಚ್ ಕಡೆಯಿಂದ ಕುಟ್ಟಕ್ ಬರಲ್ವಾ? ಹಂಗೆ ಕುಟ್ಟೋದ್ರಿಂದ ಹಿಂಗೆ ಬಿಗಿ ಆಗಲ್ಲ. ಎಲ್ಲರೂ ಮುಚ್ಕಡೆಯಿಂದ ಕುಟ್ರೆ ಮುರಿದೋಗ್ತೈತಿ. ನೋಡಲ್ಲ ಅದ್ರೊಳಗೆ ಮುರ್ಕಂತು ಹೋಗು. ಬರೇಗೆ ಇಂಥವು ಮಾಡೋದೇ ನೀನು. ನೋಡ್ರಿ ಈ ಕಡ್ಡಿ ಮುರಿದಿದ್ರೊಳಗೆ ಮುರಿದೋಗ್ಬಿಟ್ಟೈತೆ. ಇನ್ನಿದೆ ಇದು ಬರಲ್ಲ. ಇದು ಹೋಗ್ಬೇಕಾದ್ರೆ ಕೊಲ್ಮೆ ಮನೆಗೆ ಹೋಗ್ಬೇಕು. ಕೊಲ್ಮೆ ಮನೆಗೆ ಹೋಗಿ ಅವರು ಇದನ್ನ ಕಾಸ್ತಾರಲ್ಲ, ಕೊಲ್ಮೆಗೆ ಇವಾಗ ಕಾಸಿ ಬಿಸಿನ ತೆಗಿತಾರೆ ಬೆಂಕಿ ಒಳಗೆ ಇಕ್ಕಿ. ಇಲ್ಲ ನಾವೇ ಒಲೆ ಇದು ಮಾಡ್ತೀವಲ್ಲ, ಉರಿಸ್ತೀವಲ್ಲ, ಅವಾಗ ಬೆಂಕಿ ಒಳಗೆ ಇಕ್ಕಿ ತೆಗಿಬೋದು. ಅಡಿಕೆ ಬೇಯಿಸ್ತೀವಲ್ಲ, ಅವಾಗ ಒಲೆ ಒಳಗೆ ಹಾಕ್ಬಿಟ್ರೆ ಸುಟ್ಟೋಗ್ತೈತೆ. ತಗೋಬೇಕಷ್ಟೇ. ಅದು ಇದು ಮಚ್ಚೇನ್ ಚೇಂಜ್ ಆಗಲ್ವಾ? ಏನಾಗಲ್ಲ, ಹಂಗೆ ಇರ್ತೈತೆ. ಹೋಗ್ಲಿ, ಒಂದಾದ್ರೂ ಕಿತ್ಕೊಡು ಚಿತ್ರಾನ್ನಕ್ಕೆ. ಹೌದಾ? ನಾಳೆ ತಿಂಡಿ ಬೇಡ, ಒಡ್ದ್ಕಿಲ್ಬೇಡ. ಉಪ್ಪಿನಕಾಯಿ ಹಾಳಾಗ್ತೈತೆ, ಚೆನ್ನಾಗಿರಲ್ಲ. ಹೌದಾ? ಸಾಕ್ಬಿಡು ಇಲ್ಲಿ. ಇರ್ಲಿ, ಸಾಕಪ್ಪ. ಹೌದಾ? ಸುಮ್ಮನೆ ವೇಸ್ಟ್ ಮಾಡ್ಬೇಡ, ಎಲ್ಲ ಕಿತ್ತು ಸಾಕು. ಜಾಸ್ತಿ ಕೀಳ್ಬೇಡ ಆಯ್ತಾ? ಸಾಕು, ಎರಡೇ ಇರೋದು. ಕಿತ್ತಿರವು. ಸಾಕ್ಬಿಡು. ಕುಡ್ಗುಲ್ ತಗೊಂಡ್ ಕೀಳಣ. ಕುಡ್ಗುಲ್ ತಂದೆ ಹೆಂಗ್ ಕೀಳ್ತೀಯಾ? ಆ ಕುಡ್ಗುಲಾಗೆ ಇದು ಮುರ್ಕಣೈತಲ್ಲ ಕಡ್ಡಿ, ಇನ್ನೊಂದು ಕುಡ್ಗುಲ್ ಕಟ್ಟಿ ಕೀಳ್ತೀಯಾ? ಬೇರೆ ಬಿಡು, ನಾಳೆ ಕಿತ್ಕೊಂಡು ಇನ್ನೊಂದಿನ ಕಿತ್ಕೊಳದ್ ಬಿಡು, ಅದು ತೆಗ್ದು. ನಾಳೆಗೆ ಈ ಕಡ್ಡಿ ಎತ್ತಿಕ್ಬಿಡ್ತೀನಿ ಗಾರಲ್ಲಿ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಇವತ್ತು. ಇವತ್ತಲ್ಲ, ಇವಾಗ. ಎಳ್ಳಿಕಾಯಿ ಕಿತ್ಕೊಂಡೋಗಿ ಉಪ್ಪಿನಕಾಯಿ ಹಾಕೋಣ ಅಂತ ಇದ್ವಿ. ಕ್ಯಾಚ್ ಹಿಡಿಯೋಕ್ಕಾಗಲ್ಲ. ಹಿಡಿಬೋದು. ಎತ್ತೋಯ್ತು, ಇಲ್ಲೇ ಐತಿ ಚೀಲ. ಆಮೇಲೆ ಇದು ರೋಟಿ ಕಡ್ಡಿ ಒಳಗಡೆ ಮುರಿದೋಗಿರೋ ಮಚ್ ಕುಡ್ಗೋಲು, ಇವೆರಡು ನಾನು ತಗೋತೀನಿ. ಒಂದು ಬ್ಯಾಗು, ಮತ್ತು ಆ ಬ್ಯಾಗ್ ತುಂಬ ಎಳ್ಳಿಕಾಯಿ ಐತಲ್ಲ, ಅದೆಲ್ಲ ನೀನು ಕಿತ್ಕೊಂಡಿದ್ರೆ ಚೆನ್ನಾಗಿತ್ತು. ಅದೇ ಒಡಕಿತ್ರೆ ಉಪ್ಪಿನಕಾಯಿ ಚೆನ್ನಾಗಿರಲ್ಲ. ಹೌದಾ? ಬೇಗ ಕೆಟ್ಟೋಗ್ತೈತೆ. ನಡಿ ಹೋಗೋಣ ಮತ್ತೆ. ನಾಳೆ ಏನು ತಿಂಡಿ ಗೊತ್ತಾ? ಎಳ್ಳಿಕಾಯಿ ಚಿತ್ರಾನ್ನ. ಎಳ್ಳಿಕಾಯಿ ಕಿತ್ಕೊಬರಕ್ಕೆ ಹೋಗಿ ಅದು ಕುಡ್ಗೋಲು ಇದು ಕಡ್ಡಿ ಮುರ್ಕೊಂಡು ಎರಡೇ ಎಳ್ಳಿಕಾಯಿ ಕಿತ್ಕೊಬಂದಂಗಾಯ್ತು. ಕರೆಂಟ್ ಬಂದಿದ್ದು, ನೀರು ಎತ್ಕೊಂಡೈತೆ ಅದು, ನೀರು ಬೀಳ್ತೈತದೆ, ಸೌಂಡು. ಒಣಗೈತಾ ಚೆನ್ನಾಗಿ? ಓ ಸೂಪರಾಗಿ ಒಣಗೈತಿ ನೋಡು. ಸೌಂಡ್ ಹೆಂಗತ್ತೈತೆ? ಗಲ್ 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 ಅಂತೆ ಸೌಂಡ್. ಹೆಂಗೆ ಸೌಂಡ್ ಬರ್ತೈತೆ? ಹಿಂಗೆ ಸೌಂಡ್ ಬರಂಗೆ ಒಣಗಿಸ್ಬೇಕು. ಹೌದಾ? ಕಡಲೆಬೇಳೆ ಫುಲ್ಲ ಹೋಗ್ಯವ. ಇಬ್ಬರಿಗೆ ಇಕ್ಕಿಲ್ಲ ಅಂದರೆ ಒಂದು ದಿನ ಹಿಂಗೆ ಬಿಟ್ಬಿಡು ಅಲ್ಲೇನೆ. ಇಕ್ಕಿದ ಬೆಳೆ ಒಣಗೈತೆ, ತಗೊಂಡೋಗೋಣ. ಇದು ಬಂದು ಚೀಲಕ್ಕೆ ಹಾಕ್ಬಿಡ್ತೀನಿ. ನೀರು ಬೀಳ್ತಿರೋದಲ್ಲ ಸೌಂಡ್, ಅವಾಗಲೇ ಹೇಳಿದ್ನಲ್ಲ, ಕರೆಂಟ್ ಬಂದೈತೆ ಅದು. ಓಕೆ. ಕೊತ್ತು ಥರ ಆಡ್ತೀಯ? ನಡಿ ಸುಮ್ಮನೆ. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಇಂಥವ್ರ ಜೊತೆಲಿ, ಈ ಊರಿನಲ್ಲಿ, ಯೂಟ್ಯೂಬಿನಲ್ಲಿ.